ವೀಕ್ಷಕರೇ ಗಮನಿಸ್ತಾ ಇದ್ದೀರಾ, ಉಪಯುಕ್ತ ಮಾಹಿತಿಯನ್ನು ಗುರೂಜಿ ಕೊಡ್ತಾ ಇದ್ರು. ಜಾತಕ ಫಲವನ್ನು ಕೂಡ ಕಾಯ್ತಾ ಇದ್ದೀರಾ. ಅದಕ್ಕಿಂತ ಮುಂಚೆ ಗುರುಗಳೇ, ಕಂದಾಯ ಫಲವನ್ನು ಕೂಡ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ ನೋಡಿ, ಇದೆಲ್ಲ ಹೇಳ್ತಾ ಬಂದೆ. ದುಡ್ಡೇ ದೊಡ್ಡಪ್ಪ ದುಡ್ಡಿದ್ದವನೇ ದೊಡ್ಡಪ್ಪ ಅನ್ನತಕ್ಕಂಥದ್ದು. ಕಂದಾಯ ಫಲ ಅಂದರೆ ಏನು? ವಿಶೇಷವಾಗಿ ನಾವು ಆಫೀಸಿಗೆ ಹೋಗ್ಬಿಟ್ಟು ಸಂಬಳ ಯಾವಾಗ ಕೊಡ್ತಾರೋ ಏನೋ, ಎಷ್ಟು ಕೊಡ್ತಾರೋ ಏನೋ, ಈ ವರ್ಷ ಎಷ್ಟೋ ಕೊಡ್ತಾಯಿದ್ದು ಇನ್ನು ಸ್ವಲ್ಪ ಜಾಸ್ತಿ ಮಾಡ್ತಾರೋ ಏನೋ ಅನ್ನತಕ್ಕಂಥ ನಿರೀಕ್ಷಣೆ ಇರತಕ್ಕಂಥದ್ದು ನಾವೆಲ್ಲ ಸಾಮಾನ್ಯ ಜನಗಳು. ಯಾಕೆ ನಮಗೆ ಅದೇ ದಾರಿ ಅಲ್ವಾ? ನಮಗೆ ಅದೇ ದಾರಿ. ಏನೋ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಬಂತು ಅಂತಂದರೆ ಏನೋ ಒಂದು ಮಕ್ಳಿಗೆ ಫೀಸ್ ಕೊಡೋದು, ಮತ್ತೊಂದು ಮಾಡೋದು, ಗಾಡಿ ತೊಗೊಳೋದು, ಮನೆ ಕಟ್ಟೋದು, ಇವೆಲ್ಲ ನಾವು ಮಾಡಿ ನಮ್ಮ ಕಂದಾಯ ಫಲದಲ್ಲಿ ನೋಡಿ, ಮೇಷರಾಶಿಯಿಂದ ಹಿಡಿದು ಕಂದಾಯ ಫಲ ಹೇಗೆ ಬರುತ್ತೆ ಅನ್ನತಕ್ಕಂಥದ್ದು ನೋಡಿದಾಗ ಮೇಷರಾಶಿಯವರೆಗೆ 14 ವಿಶೇಷವಾಗಿ ಬರತಕ್ಕಂಥ ಫಲದಲ್ಲಿ 14 ಆದಾಯ, ಖರ್ಚು ಮಾಡೋದು 5 ಮಾತ್ರ. ಇವೆರಡೇ ಹೇಳ್ತೀನಿ ಸಾಕು, ನಮಗೆ ಇದೇ ಸಾಕು. ಮೇಷರಾಶಿ ನಮ್ಗೆ ಆದಾಯ ಎಷ್ಟು ಬರುತ್ತೆ? 14 ಆದಾಯ ಇದೆ, 5 ಖರ್ಚಿದೆ. ಚಿಪ್ಪುಣ್ ಶೆಟ್ರಿ ಆಗಿಬಿಟ್ಟಿರಿ. ಮತ್ತು ಮೇಷರಾಶಿ ದಾನ ಧರ್ಮಾದಿಗಳಲ್ಲಿ ಮಾಡ್ಕೊಳ್ಳಿ, ಸ್ವಲ್ಪ ಬರೋದೆಲ್ಲ ನಮಗೆ ಇರಲಿ ಅಂದ್ಕೊಂಬೇಡಿ ಮೇಷರಾಶಿಯವರು. ಅದೇ ರೀತಿಯಲ್ಲಿ ವಿಶೇಷವಾಗಿ ವೃಷಭ ರಾಶಿಯವರಿಗೆ 5 ವಿಶೇಷವಾಗಿ ಫಲವನ್ನು ಕೊಡ್ತಕ್ಕಂಥದ್ದು, 14 ವ್ಯಯ ಆಗತಕ್ಕಂಥದ್ದು, ಆದಾಯ ಕಡಿಮೆ. ಸಾಲದಲ್ಲಿ ಮುಳುಗ್ಬಿಡ್ತಾರೆ ಗುರು. ಸಾಲದಲ್ಲಿ ಮುಳುಗಕ್ಕೆ ಬಿಡೋದಿಲ್ಲ. ಯಾರು ಬಿಡೋದಿಲ್ಲ ಅನ್ನೋದಕ್ಕೆ ಮುಂದೆ ಹೇಳ್ತೀನಿ ನಾನು. ಅದಕ್ಕೋಸ್ಕರ ವೃಷಭ ರಾಶಿಯವರು ಆದಾಯ 5, 14 ವ್ಯಯ ಇರತಕ್ಕಂಥದ್ದು. ವಿಶೇಷವಾಗಿ ಇನ್ನು ಮಿಥುನದಲ್ಲಿ ಬರತಕ್ಕಂಥದ್ದು 8 ಆದಾಯ ಇರುತ್ತೆ, 11 ಖರ್ಚು ಇರುತ್ತೆ. ನೋಡಿ, ಇವ್ರು ದಯಾನೇ ಹೇಳಿದ್ದೇ ಬರ್ತಾ ಇದೆ, ಎಲ್ಲಿ ಸಾಲ ಮಾಡಿಬಿಡ್ತೀವಿ ಏನಂತ. ನೋಡ್ತಾ ಇರಿ ಏನಾಯಿತು? ಮಿಥುನ ರಾಶಿಯಲ್ಲಿ 8 ಆದಾಯ, 11 ಖರ್ಚು. ಕಟಕ ರಾಶಿ ಫಲದಲ್ಲಿ ಏನು ಬರುತ್ತೆ? ಕಟಕ ರಾಶಿ ಫಲದ ಕಳೆದ ವರ್ಷಗಳಿಂದ ಪಾಪ ಅಷ್ಟಮ ಶನಿಯಿಂದವೋ, ಅದು ಗುರುವಿನ ಬಲ ಇಲ್ಲ ಅಂದನೋ ಭಾಳ ರೀತಿಯಲ್ಲಿ ಕಷ್ಟಪಟ್ಬಿಟ್ರಿ ಪಾಪ ಕಟಕ ರಾಶಿಯವರು. ನಾನು ಪ್ರತಿನಿತ್ಯವೂ ಕೂಡ ನನ್ನ ಹತ್ರ ಜ್ಯೋತಿಷ ಕೇಳಕ್ಕೆ ಬಂದ ಕಟಕ ರಾಶಿಯವ್ರು ಬರೀ ಅಳುವುದೇ, ದುಃಖವೇ. ಗುರುಗಳೇ, ನೀವು ಹಂಗೆ ಹೇಳಿದ್ರಿ, ಇನ್ನೂ ಏನು ಆಗಲೇ ಇಲ್ಲ ಅನ್ನತಕ್ಕಂಥ ಫಲ ಏನಕ್ಕಾಗಲಿಲ್ಲ? ಗುರುವಿನ ದಯೆ ಇಲ್ಲ. ಎಷ್ಟು ಹೇಳಿದ್ರು ಕೇಳಿದೆ, ಗುರುವಿನ ಅನುಗ್ರಹ ತಗೊಳ್ಳಿ, ಗುರುವಿನಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ, ದಕ್ಷಿಣ ಮೂರ್ತಿಗಳಿಗೆ ಪೂಜೆ ಪುನಸ್ಕಾರಗಳು ಮಾಡಿ, ಗೋಪೂಜೆಗಳು ಮಾಡ್ಕೊಳ್ತಾ ಬನ್ನಿ. ಯಾವುದೂ ಮಾಡಲಿಲ್ಲ ಗುರುಗಳೇ. ನಮ್ದು ಯಾಕೋ ಸಾಲ ಆಗಿದೆ, ತೀರ್ಸಕ್ಕೆ ಆಗಲಿಲ್ಲ, ಸಾಲ ಆಗಿದೆ. ಈಗಲೂ ಬರುವಾಗ ಒಬ್ಬರು ಹೇಳ್ತಾ ಇದ್ರು, ಸಾಲ ಆಗಿಬಿಟ್ಟಿದೆ ಗುರುಗಳೇ ಕಟಕ ರಾಶಿಗೆ. ಏನು ಈ ವಾರ ಏನಾದರೂ ನಾನು ಬರ್ತಾ ಇರುವಾಗ ಫೋನ್ ಯಾವುದೋ ಬಂತು, ಮಾತಾಡ್ತಾ ಇದ್ದೆ, ಗುರುಗಳೇ ನಮ್ದು ಸ್ವಲ್ಪ ಹೇಳಿ ಅಂತ. ಅವ್ರು ರಾಶಿ ಫಲ ಹೇಳಿದಾಗ ಆ ಡ್ರೈವರ್ ತಿಳ್ಕೊತಾ ಇದ್ರು. ಆ ಡ್ರೈವರ್ ಕೇಳ್ತಾ ಇದ್ದು, ಗುರುಗಳೇ ನಮ್ಮದು ಕಟಕ ರಾಶಿ ಭಾಳಷ್ಟು ಕಷ್ಟ. ಅಷ್ಟಮ ಶನಿ ಈಗ ತಾನೇ ಬಿಟ್ಟಿದೆ, ನಿಮಗೆ 1 ವರ್ಷ ಆಯಿತು. ಈಗ ಯೋಗಾದಿಗೆ ಕರೆಕ್ಟ್ 1 ವರ್ಷ ಆಯಿತು. ಗುರುವಿನ ಅನುಗ್ರಹದಿಲ್ಲ, ಸ್ವಲ್ಪ ತಡ್ಕೊಂಡಿರಿ. ಆದರೆ ಕೂಡ 8 ಆದಾಯ, ಖರ್ಚೆಷ್ಟು ಮಾಡ್ತೀರಾ? 2. ಜಿಪ್ಪುಣ್ ಶೆಟ್ರಿ ಯಾರಪ್ಪ ಅಂದರೆ ವಿಶೇಷವಾಗಿ ಬರತಕ್ಕಂಥದ್ದೇ ಕಟಕ ರಾಶಿಯವರು. ಇನ್ನು ವಿಶೇಷವಾಗಿ ಪಾಪ ಎಷ್ಟೋ ಕಷ್ಟ, ಏನೋ ಧರ್ಮಗಳೆಲ್ಲ ಮಾಡ್ಕೊಂಡು ಬಂದರು ಯಾರು? ಸಿಂಹರಾಶಿಗಳು. 5 ಆದಾಯ, ಖರ್ಚು ಎಷ್ಟು ಗುರುಗಳೇ? 5 ಖರ್ಚು. ಉಳಿತಾಯ ಇಲ್ಲ. ಉಳಿತಾಯ 0. ಸಾಲನೂ ಮಾಡಲ್ಲ, ಇದನ್ನು ಮಾಡೋಕ್ಕಲ್ಲ. ಎಷ್ಟು ಬಂತು ಅಷ್ಟೇ ಆಗೋದು. 5 ಆದಾಯ, 5 ಖರ್ಚು ಇರತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ 8 ಆದಾಯ, 11 ಖರ್ಚು ಬರತಕ್ಕಂಥದ್ದು. ತುಲಾ ರಾಶಿಯವರಿಗೆ ಸೇಮ್ ಅದೇ ಥರವಾಗಿ 5 ಆದಾಯ, 14 ಖರ್ಚು. ವಿಶೇಷವಾಗಿ ವೃಶ್ಚಿಕ ರಾಶಿಯವರು 14 ಆದಾಯ, 5 ಖರ್ಚು 5 ಕಡಿಮೆ. ನೀವು ಥರ ಜಿಪ್ಪುಣ್ ಶೆಟ್ಟಿ ಇದ್ದಂಗೆ. ಮೇಷರಾಶಿ ಮತ್ತು ವೃಶ್ಚಿಕ ರಾಶಿ ಎರಡೂ ಒಂದೇ. ಇನ್ನು ವಿಶೇಷವಾಗಿ ಬರತಕ್ಕಂಥದ್ದೇ ಯಾವುದೋ ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವ್ರಿಗೆ ಬರತಕ್ಕಂಥದ್ದೇ ಸಿಂಹರಾಶಿ ಥರ. ನೀವು 5 ಆದಾಯ, 5 ಖರ್ಚು. ಇವ್ರಿಗೆ 14 ಆದಾಯ. ನೋಡಿ, ಯೋಗ ನೋಡಿ, ಕೂತಿದ್ರೆ ಎಲ್ಲ ಬಂದ್ಬಿಡುತ್ತೆ. ಇದಕ್ಕೆ ಗುರುವಿನ ಅನುಗ್ರಹ ಇದೆ ಅನ್ನತಕ್ಕಂಥ ಇದೆ. 14 ಆದಾಯ, 14 ಖರ್ಚು. ಕಷ್ಟಪಟ್ಟಿದ್ದು ಹಂಗೆ ಬಂತು, ಹಿಂಗೆ ಹೋಯ್ತು, ಏನು ದೋಷ ಇಲ್ಲ. ಇನ್ನು ವಿಶೇಷವಾಗಿ ಮಕರ ರಾಶಿಯವರಿಗೆ ಪಾಪ ಏನು ಮಾಡಿದ್ದಾರೆ ಏನು, 7.5 ಶನಿ ಮುಗಿದು ಹೋದರೂ ಪ್ರಾರಬ್ಧ ಬಿಡಲಿಲ್ಲ ಅನ್ನೋದಕ್ಕೆ ಆದಾಯ 2. ಖರ್ಚು ಎಷ್ಟಿದೆ? ಓಂ ನಮಃ ಶಿವಾಯ 8 ಖರ್ಚಿದೆ. ಇನ್ನೂ 6 ಸಾಲ ಮಾಡ್ಬೇಕು ಅವರು. ಏನೇನು ಮಾಡ್ಕೋತಿರೋ ನೋಡಿ. ಮಕರ ರಾಶಿಯವರ ಫಲ. ಕುಂಭರಾಶಿನ ಹಾಗೆ ಗುರುವಿನ ಬಲ ಇದೆ. 7.5 ಶನಿ ಮುಗಿತಾ ಬಂದು ಧನಸ್ಥಾನದಲ್ಲಿ ಶನಿ ಇದ್ದಾನೆ. ಧನಸ್ಥಾನದಲ್ಲಿ ಶನಿ ಇದ್ರೂ ಹೋಗುವಾಗ ಕೊಡ್ತಾನ ಅಂದರೆ ಶನೀಶ್ವರ ಏನು ಮಾಡಿದ್ದಾನೆ? ಬರೀ ಆದಾಯ 2 ಕೊಟ್ಟಿದ್ದಾನೆ.
ಖರ್ಚು ಎಷ್ಟು ಕೊಟ್ಟಿದ್ದಾನೆ? ಖರ್ಚು 8 ಕೊಟ್ಟುಬಿಟ್ಟಿದ್ದಾನೆ. ಆದರೆ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥ ಯೋಗ. ಪಂಚಮ ಸ್ಥಾನದಲ್ಲಿ ಗುರು ಇದ್ದಾನೆ, ಕೊಡಲೇಬೇಕು. ಧನಸ್ಥಾನ ರಾಶಾಧಿಪತಿ ಧನಸ್ಥಾನದಲ್ಲಿದ್ದಾನೆ. ಧನಸ್ಥಾನದಲ್ಲಿ ಶನಿ ಕೊಡಲಿಲ್ಲ ಅಂದರೆ ಇನ್ಯಾರು ಕೊಡ್ತಾರೆ? ಆ 2 ಫಲ ಅನ್ನತಕ್ಕಂಥದ್ದು ವಿಶೇಷವಾಗಿ ಬರತಕ್ಕಂಥದ್ದೇ ಈ ಕುಂಭರಾಶಿಯವರಿಗೆ. ಈ ರೀತಿ